ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಈ ಪ್ರತಿಯೊಂದು ಕಾರ್ಯಕ್ಕೆ 5 ವಿಧವಾಗಿರತಕ್ಕಂತಹ ಕಾರಣಗಳು ಇವೆ ಎಂಬುದನ್ನು ತಿಳಿಸಿದ. ಭೂಮ್ಯಾದಿ ಅಧಿಷ್ಠಾನಗಳು, ಅಸ್ವತಂತ್ರ ಕರ್ತೃವಾಗಿರತಕ್ಕಂತಹ ಜೀವ, ಸ್ವತಂತ್ರ ಕರ್ತನಾಗಿರತಕ್ಕಂತಹ ಪರಮಾತ್ಮ, ವಿವಿಧ ಸಾಧನಗಳು, ಆ ಸಾಧನಗಳಿಂದ ಮಾಡತಕ್ಕಂತಹ ವಿವಿಧ ಕ್ರಿಯೆಗಳು ಹಾಗೂ ದೈವ, ಇವೆಲ್ಲ ಅನುಕೂಲವಾಗಿದ್ದರೆ ಮಾತ್ರ ಆ ಕಾರ್ಯ ಪೂರ್ಣ ಆಗುತ್ತೆ. ಇದರಲ್ಲಿ ಒಂದು ಕಡಿಮೆ ಆದರೂ ಕೂಡ ಈ ಯಂತ್ರದಲ್ಲಿ ಯಾವುದಾದ್ರೂ ಒಂದು ಟೂಲ್ಸ್ ಇಲ್ಲ ಅಂತಾದರೆ ಆ ಕ್ರಿಯಾಯಂತ್ರ ಹೇಗೆ ನಿಂತು ಹೋಗುತ್ತೋ ಅದೇ ರೀತಿಯಲ್ಲಿ ಈ 5 ಕಲಾಪಗಳಲ್ಲಿ ಯಾವುದು ಇಲ್ಲದೇ ಇದ್ದರೂ ಕೂಡ ಕ್ರಿಯೆ ನಡೆಯಲ್ಲ, ಕಾರ್ಯ ಪೂರ್ಣ ಆಗುವುದಿಲ್ಲ. ಅವುಗಳನ್ನು ಹೇಳಿ ಮುಂದಿನ ಈ ಶ್ಲೋಕದಲ್ಲಿ 16ನೇ ಶ್ಲೋಕದಲ್ಲಿ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತಿ ಅಕೃತಬುದ್ಧಿತ್ವಾನ್ ನ ಸ ಪಶ್ಯತಿ ದುರ್ಮತಿಃ. ಕರ್ಮದ ವಿಷಯದಲ್ಲಿ ಹೀಗೆ 5 ಕಾರಣಗಳು ಇದ್ದೂ ಕಾರ್ಯ ಆಗುವಂಥದ್ದು. ಈ 5 ಕಾರಣಗಳು ಇರುವಾಗ ಯಾರು ತಾನು ಕ್ರಿಯಾರಹಿತನಾಗಿ ತನ್ನನ್ನೇ ಸ್ವತಂತ್ರಕರ್ತ ಅಂತ ತಿಳಿತಾನೋ, ತತ್ರ ಏವಂ ಸತಿ 5 ಕಾರಣ ಇರುವಾಗ ಯಾವನು ಆತ್ಮಾನಂ ಕರ್ತಾರಂ ಕೇವಲಂ ಆತ್ಮಾನಂ ಕರ್ತಾರಂ ಪಶ್ಯತಿ, ಕೇವಲ ತನ್ನನ್ನು ಸ್ವತಂತ್ರಕರ್ತ ಅಂತ ತಿಳಿತಾನೋ, ಸಹ ಅವನು ದುರ್ಮತಿ ಅಂದರೆ ಬುದ್ಧಿ ಇಲ್ಲದವ ಅಂತ ಅರ್ಥ. ದುರ್ಮತಿ ಶುದ್ಧವಾದ ಬುದ್ಧಿ ಇಲ್ಲದವ ಅಂತ ಅರ್ಥ. ಅಕೃತ ಬುದ್ಧಿತ್ವ ದುರ್ಮತಿ. ಅಕೃತ ಬುದ್ಧಿ ಅಂದರೆ ಏನು? ಕೃತ ಬುದ್ಧಿ ಅಂದರೆ ಬುದ್ಧಿ ಮಾಡಿದವ ಅಂತ. ಅಕೃತ ಬುದ್ಧಿ ಅಂದರೆ ಶಾಸ್ತ್ರಶ್ರವಣಾದಿಗಳಿಂದ ಶುದ್ಧವಾದ ಬುದ್ಧಿ ಇಲ್ಲದವ ಅಂತ ಅರ್ಥ. ಶ್ರವಣಾದಿ ಅಸಂಸ್ಕೃತ ಬುದ್ಧಿತ್ವಾತ್, ಶ್ರವಣಾದಿ ಅಸಂಸ್ಕೃತ ಬುದ್ಧಿತ್ವಾತ್ ದುರ್ಮತಿ ಅಂತ ರಾಯರು ಬರೀತಾರೆ. ಅಕೃತ ಬುದ್ಧಿತ್ವಾತ್, ಅವನು ಶಾಸ್ತ್ರಶ್ರವಣಾದಿಗಳನ್ನು ಮಾಡಿಲ್ಲ, ಆದ್ದರಿಂದ ಅವನ ಬುದ್ಧಿ ಶುದ್ಧವಾಗಿಲ್ಲ ಅಂತ. ಶ್ರವಣಾದಿಗಳನ್ನು ನಿರಂತರವಾಗಿ ಮಾಡಬೇಕು ಅಂತ, ತಿಳಿದ ಮೇಲೂ ಮತ್ತೆ ಮತ್ತೆ ಶ್ರವಣ ಮಾಡಬೇಕು ಅಂತ ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ ಎಲ್ಲ ಕಡೆಗೆ. ಶ್ರವಣಾದಿಗಳಲ್ಲಿ ಇರಲೇಬಾರ್ದು ಅಂತ. ನಮಗೊಂದು ವಿಷಯ ಗೊತ್ತಾಗಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ. ಶ್ರವಣಾದಿಗಳಲ್ಲಿ ಇರಬಾರ್ದು.
ನಿರಂತರ ಶಾಸ್ತ್ರಶ್ರವಣ ಮಾಡ್ತಾ ಇರಬೇಕು ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಹಾಗೆ ಇಂತಹ ಶಾಸ್ತ್ರಶ್ರವಣ ಮಾಡ್ತಾ ಇದ್ದರೆ ಬುದ್ಧಿ ಶುದ್ಧ ಆಗುತ್ತೆ. ಶಾಸ್ತ್ರಶ್ರವಣಾದಿಗಳಿಂದ ಬುದ್ಧಿ ಶುದ್ಧವಾಗಿಲ್ಲ ಅಂತಾದರೆ ಅವನನ್ನು ಅಕೃತ ಬುದ್ಧಿತ್ವ ದುರ್ಮತಿ, ಅವನ ಬುದ್ಧಿ ಹಾಳಾದವನು, ಒಂದು ಬುದ್ಧಿ ಇಲ್ಲದವ ಅಂತ ಅರ್ಥ. ಅವನು ನ ಪಶ್ಯತಿ, ತತ್ವವನ್ನು ಸರಿಯಾಗಿ ತಿಳಿಯುವುದಿಲ್ಲ ಅಂತ ಈ ಶ್ಲೋಕದ ಅರ್ಥ. ಇವೆಲ್ಲ ಕ್ರಿಯಾಕಲಾಪಗಳು, ಕಾರಣಕಲಾಪಗಳು ಇದ್ದು ತಾನು ಕ್ರಿಯಾರಹಿತನಾಗಿ ತನ್ನನ್ನೇ ಸ್ವತಂತ್ರಕರ್ತ ಅಂತ ತಿಳಿತಾನೆ. ಹಾಗೆ ಕೆಲವು ಕಡೆ ಎಲ್ಲ ಆಗುವುದಾಗ್ತಾ ಇರ್ತದೆ, ಯಾರ್ಯಾರೋ ಮಾಡ್ತಾ ಇರ್ತಾರೆ, ಏನೂ ಮಾಡದವ ನಾನೇ ಮಾಡಿದ್ದು ಅಂತ ಹೇಳ್ಕೊಂಡು ತಿರುಗಾಡ್ತಾನೆ. ಇದನ್ನು ನಾವು ಅಲ್ಲಲ್ಲಿ ನೋಡ್ತೇವೆ, ತುಂಬ ಕಡೆಯಲ್ಲಿ ನೋಡ್ತೇವೆ. ಎಲ್ಲ ಒಂದು ರೀತಿಯಲ್ಲಿ ನಡೀತಾ ಇರ್ತದೆ, ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಕಾರಣಗಳು ಇರ್ತವೆ, ಅದರ ಪ್ರಕಾರ ನಡೀತಾ ಇರ್ತದೆ. ತಾನು ಏನೂ ಮಾಡ್ತಿರೋದಿಲ್ಲ, ತಾನೇ ಎಲ್ಲ ಮಾಡಿದ್ದು ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ಅಂಥವ್ರ ಬಗ್ಗೆ ಕೃಷ್ಣ ಹೇಳ್ತಿದ್ದಾನೆ, ಅಕೃತ ಬುದ್ಧಿ. ಅವ ಸ್ವತಃ ನಾನೇ ಎಲ್ಲವನ್ನು ಮಾಡ್ತೇನೆ ಅಂತ ತಿಳ್ಕೊಳ್ತಾನೋ ಅವನ ತಿಳುವಳಿಕೆ ಅದು ಸಂಸ್ಕಾರ ಉಳ್ಳ ಬುದ್ಧಿ ಯುಕ್ತವಾದದ್ದಲ್ಲ. ಅವ ಬರೀ ದುಷ್ಟಬುದ್ಧಿ ಅವನು. ಅವ ಸರಿಯಾಗಿ ನೋಡಲಾರ ಅಂತ ಅರ್ಥ. ಹೀಗೆ ನಾನು ಕರ್ತ ಎಂಬ ಅಭಿಮಾನವನ್ನು ಇಲ್ಲಿ ನಿಂದನೆ ಮಾಡ್ತಾ ಇದ್ದಾನೆ ಕೃಷ್ಣ. ನಾನು ಮಾಡಿದ್ದು ಅಂತ ಕೆಲವರಿಗೆ ಕರ್ತೃತ್ವಾಭಿಮಾನ ಇರ್ತದೆ. ತನ್ನ ಕಾರ್ಯ ಏನೇ ಇರಲಿ ಸವರ್ಣಾಶ್ರಮೋಚಿತ ಕರ್ತವ್ಯ ಭಾವನೆಯಿಂದ ಮಾಡಬೇಕು ಅಷ್ಟೇ. ರಾಗದ್ವೇಷರಹಿತನಾಗಿ ಸ್ವಸ್ವಾತಂತ್ರ್ಯಾಭಿಮಾನವಿಲ್ಲದೆ ಕೇವಲ ಸ್ವರ್ಣಾಶ್ರಮೋಚಿತವಾದ ಕರ್ತವ್ಯ ಭಾವನೆಯಿಂದ ಮಾಡಬೇಕು. ನಾನು ಕರ್ತ ಅಂತ ಭಾವಿಸಬಾರದು, ಆ ಕರ್ತೃತ್ವ ಅಭಿಮಾನವನ್ನು ಬಿಡಬೇಕು. ಒಬ್ಬ ಕ್ಷತ್ರಿಯ ಇದ್ದಾನೆ, ಯಾವ ಕ್ಷತ್ರಿನಲ್ಲಿ ತಾನು ಸ್ವತಂತ್ರ ಅಂತ ಅಭಿಮಾನ ಇಲ್ಲವೋ, ಯಾವನ ಬುದ್ಧಿಯು ರಾಗದ್ವೇಷಾದಿಗಳಿಂದ ಯುಕ್ತವಾಗಿಲ್ಲವೋ, ಅಂದರೆ ರಾಗದ್ವೇಷಹೀನನಾಗಿ ಸ್ವಸ್ವಾತಂತ್ರ್ಯಾಭಿಮಾನವಿಲ್ಲದೆ ಕೇವಲ ಸ್ವರ್ಣಾಶ್ರಮೋಚಿತ ಕರ್ತವ್ಯ ಭಾವನೆಯಿಂದ ಶತ್ರು ಸೈನ್ಯವನ್ನು ಕೊಂದರೂ ಸಹ ಅವನಿಗೆ ಹನನ ದೋಷ ಇಲ್ಲ. ಅದನ್ನಿಲ್ಲಿ ಮುಂದೆ ಹೇಳ್ತಾರೆ. ತತಶ್ಚ ಕಿಂ ಇತ್ಯತಃ ಆಹ ತತ್ತವಿಂಸತಿ. ಮುಂದೇನು, ಅದರಿಂದೇನು? 5 ರೀತಿಯ ಕಾರಣಗಳಿವೆ. ಸರಿ, ಮುಂದೇನು ಅಂದರೆ ತತ್ರ ಏವಂ ಸತಿ, ತತ್ರ ಕರ್ಮದ ವಿಷಯದಲ್ಲಿ, ತತ್ರ ಕರ್ಮಣಿ ಈಶ್ವರಾದಿ ಪಂಚಕಸ್ಯೈವಂ ಕಾರಣತ್ವೇ ಸತಿ, ಈಶ್ವರನೇ ಮೊದಲಾದ 5 ಕಾರಣಗಳು ಕಾರಣವಾಗಿರುತ್ತಿರಲು ಜೀವಸ್ಯ ಸ್ವಾತಂತ್ರ್ಯ ಅಭಾವೇನ, ಜೀವನಿಗೆ ಸ್ವಾತಂತ್ರ್ಯವಿಲ್ಲದಿರುವುದರಿಂದ ಕೇವಲಂ ಪರಪ್ರೇರಣೆ ಇಲ್ಲದೆ ಸ್ವತಃ ಕ್ರಿಯಾಹೀನಂ, ತಾನು ಯಾವ ಕ್ರಿಯೆಯನ್ನು ಮಾಡದವನಾಗಿದ್ದರೂ ಆತ್ಮಾನಂ ತನ್ನನ್ನು ಕರ್ತಾರಂ ಸ್ವಾತಂತ್ರ್ಯೇಣ ಕರ್ಮಕರ್ತಾರಂ, ನಾನೇ ಸ್ವತಂತ್ರ ಕರ್ಮ ಕರ್ತೃ ಎಂಬುದಾಗಿ ಪಶ್ಯತಿ, ಎಷ್ಟು ಪಶ್ಯತಿ, ಯಾವ ತಿಳಿಯುತ್ತಾನೋ, ಮನ್ಯತೆ ತಿಳಿಯುತ್ತಾನ, ಸಹ ಅವನು ಅಕೃತ ಬುದ್ಧಿತ್ವಾತ್ ಶ್ರವಣಾದಿ ಅಸಂಸ್ಕೃತ ಬುದ್ಧಿತ್ವಾತ್, ಶ್ರವಣಾದಿಗಳಿಂದ ಒಂದು ಸಂಸ್ಕಾರ ಪಡೆದಿಲ್ಲ ಅವನ ಬುದ್ಧಿ, ಶ್ರವಣಾದಿಗಳಿಂದ ಸಂಸ್ಕಾರ ಪಡೆಯದ ಬುದ್ಧಿ ಉಳ್ಳವನಾದ್ದರಿಂದ ಅವನು ದುರ್ಮತಿ ಸನ್, ಅಕೃತ ಬುದ್ಧಿತ್ವ ಶ್ರವಣಾದಿ ಅಸಂಸ್ಕೃತ ಬುದ್ಧಿತ್ವಾತ್ ದುರ್ಮತಿ ಸನ್, ದುಷ್ಟಬುದ್ಧಿಯವನಾಗಿ ನ ಪಶ್ಯತಿ, ನಿಜವಾಗಿ ಅವನು ತಿಳಿಯಲಾರ, ಅವ ತತ್ವದರ್ಶಿ ಆಗಲಾರ, ತತ್ವವಿನ್ ಅಭವತಿ ಇತ್ಯರ್ಥ, ತತ್ವದರ್ಶಿ ಆಗಲಾರ ಅಂತ ಈ ಶ್ಲೋಕದ ಅಭಿಪ್ರಾಯವನ್ನು ವಿವೃತ್ತಿಯಲ್ಲಿ ಸರಳವಾಗಿ ವಿವರಿಸ್ತಾರೆ. ಯಸ್ಯ ನಾಹಂಕೃತೋ ಬುದ್ಧಿ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಸ ಇಮಾನ್ ಲೋಕಾನ್ ನಹಂತಿ ನ ನಿಬದ್ಧತೆ. ನನ್ನಿಂದ ಆಯಿತು,
ನಾನೇ ಮಾಡಿದ್ದು ಅಂತ ಯಾವನು ಭಾವಿಸ್ತಿಲ್ವೋ ಅವನು ಈ ಲೋಕಗಳನ್ನು ಸಂಹಾರ ಮಾಡಿದರೂ ಕೂಡ ಅವನಿಗೆ ಸಂಹಾರದ ದೋಷ ಇಲ್ಲ ಅಂತ ಹೇಳ್ತಾ ಇರುತ್ತೆ. ನಾನು ಸ್ವತಂತ್ರ ಕರ್ತ ಅಲ್ಲ ಅಂತ ಭಾವನೆಯಿಂದ ಮಾಡಬೇಕು. ಈ 5 ಕಾರಣಗಳಿಂದ ನನ್ನ ಮೂಲಕವಾಗಿ ಈ ಕಾರ್ಯ ನಡೆಯುತ್ತೆ. ನಾನು ಸ್ವತಂತ್ರ ಕರ್ತ ಅಲ್ಲ, ನನ್ನಿಂದ ಆಯಿತು ಅಂತ ಭಾವಿಸದೆ ಫಲದ ಆಸೆಯನ್ನು ಇಟ್ಟುಕೊಳ್ಳದೆ ಯಾರು ಸ್ವವಿಹಿತ ಕರ್ಮಾಚರಣೆಗಳನ್ನು ಮಾಡ್ತಾರೆ ಅವನಿಗೆ ಯಾವ ಲೇಪವೂ ಇಲ್ಲ. ನಲಿಪ್ಯತೆ ಯಸ್ಯ ಯಸ್ಯ ನಾಹಂಕೃತಃ ಭಾವಃ ಬುದ್ಧಿ ಯಸ್ಯ ನಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನ ನಿಬದ್ಧತೆ. ಅಂಥವನು ಯಾವತ್ತೂ ಈ ಲೋಕಗಳನ್ನು ಸಂಹಾರ ಮಾಡಿದರೂ ಕೂಡ ಅವನಿಗೆ ಸಂಹಾರ ದೋಷ ಇಲ್ಲ. ಈಗ ಅದನ್ನೇ ಉದಾಹರಣೆಯಾಗಿ ಹೇಳಿದ್ದಾನು. ಈ ಹಿಂಸೆ ಅನ್ನೋದು ಪಾಪ, ಯಾರನ್ನು ಕೊಲ್ಲಬಾರದು. ಆದರೆ ಗಡಿ ಕಾಯತಕ್ಕಂತಹ ಸೈನಿಕ ಒಬ್ಬ ಶತ್ರುವನ್ನು ಸಂಹಾರ ಮಾಡ್ತಾನೆ. ಅದು ಅವ ಸಂಹಾರ ಮಾಡಿದರೂ ಕೂಡ ಸಂಹಾರ ದೋಷ ಇಲ್ಲ ಅವನಿಗೆ. ಯಾಕೆ ಅಂದರೆ ಅವನಿಗೆ ಯಾವ ದೋಷ ಇಲ್ಲ ಅಂದರೆ ಇದು ನನ್ನಿಂದ ಆಯಿತು ಅಂತ ಅವನು ಭಾವಿಸುವುದಿಲ್ಲ. ಮತ್ತು ಯಾವ ಫಲಾಪೇಕ್ಷೆಯಿಂದಲೂ ಅವನು ಮಾಡುವುದಿಲ್ಲ. ಹಾಗಿದ್ದರೆ ಮಾತ್ರ ಅವನಿಗೆ ಸಂಹಾರ ದೋಷ ತಟ್ಟುವುದಿಲ್ಲ. ಒಂದು ವೇಳೆ ಅವ ನಾನೇ ಮಾಡುವುದು ಎಂಬುದಾಗಿ ಸ್ವಾತಂತ್ರ್ಯಾಭಿಮಾನ ಇಟ್ಕೊಂಡಿದ್ದರೆ ಅವನಿಗೆ ಆ ದೋಷ ಬರುತ್ತೆ. ಯಸ್ಯ ಯಾವನಿಗೆ ಅಹಂಕೃತಃ ಭಾವ ನನ್ನಿಂದ ಇದು ಆಯಿತು ಎಂಬ ಭಾವನೆ ಇಲ್ಲವೋ, ಯಸ್ಯ ಯಾವನ ಬುದ್ಧಿಯು ನಲಿಪ್ಯತೆ ಫಲದ ಆಸೆಯಿಂದ ಲಿಪ್ತವಾಗಿರುವುದಿಲ್ಲವೋ ಸಹ ಅಂಥವನು ಇಮಾನ್ ಲೋಕಾನ್ ಹತ್ವಾಪಿ ಈ ಲೋಕಗಳನ್ನು ಸಂಹಾರ ಮಾಡಿದರೂ ಕೂಡ ನ ಹಂತಿ ಅವನು ಸಂಹರಿಸುವುದಿಲ್ಲ, ಅಂದರೆ ಸಂಹಾರ ದೋಷವನ್ನು ಹೊಂದುವುದಿಲ್ಲ. ನನಿಬದ್ಧತೆ ಸಂಹಾರ ದೋಷ ಅವನಿಗೆ ತಟ್ಟುವುದಿಲ್ಲ. ಹತ್ವಾಪಿ ಸೈಮಾನ್ ಲೋಕಾನ್ ಅಂಥವನು ಈ ಲೋಕವನ್ನು ಸಂಹಾರ ಮಾಡಿದರೂ ಕೂಡ ನ ಹಂತಿ ಅವನು ಕೊಂದವನಲ್ಲ, ಅವನು ಸಂಹಾರ ಮಾಡಿದವನಲ್ಲ. ನನಿಬದ್ಧತೆ ಆ ಸಂಹಾರದ ದೋಷ ಅವನಿಗೆ ತಟ್ಟುವುದಿಲ್ಲ ಅಂತ ಈ ಶ್ಲೋಕದ ಪದಾರ್ಥ ವಿವೃತ್ತಿಯಲ್ಲಿ ರಾಯರು ವಿವರಿಸ್ತಾರೆ. ಏವಂ ಕರ್ತೃತ್ವಾಭಿಮಾನಿನಂ ವಿನಿಂದ್ಯ ಸ್ವಸ್ಯ ಕರ್ತೃತ್ವ ಅನಭಿಮಾನಿನಂ ಸ್ತೌತಿ. ಯಾರು ಈ ಎಲ್ಲ 5 ರೀತಿಯ ಕಾರಣಗಳಿದ್ದು ತಾನು ಏನು ಮಾಡಿದರೂ ಕೂಡ ನಾನೇ ಮಾಡಿದ್ದಂತ ಭಾವಿಸ್ತಾನೋ ಅವನನ್ನು ಹಿಂದಿನ ಶ್ಲೋಕದಲ್ಲಿ ನಿಂದನೆ ಮಾಡಿದ, ದುರ್ಮತಿ ಅಂತೇಳಿ. ಈಗ ಈ ಶ್ಲೋಕದಲ್ಲಿ ಯಾರು ಆ ಥರ ಭಾವನೆ ಇಟ್ಕೊಳ್ಳೋದಿಲ್ಲವೋ, ನನ್ನಿಂದಲೇ ಇದು ಆಯಿತು ಅಂತ ಭಾವಿಸೋದಿಲ್ವೋ, ಯಾವನು ಫಲಾಪೇಕ್ಷೆ ಇಲ್ಲದೆ ತನ್ನ ಕರ್ತವ್ಯ ಬುದ್ಧಿಯಿಂದ ಮಾಡ್ತಾನೋ ಅವನಿಗೆ ದೋಷ ಇದ್ದರೂ ಕೂಡ ಆ ದೋಷ ತಟ್ಟುವುದಿಲ್ಲ ಎಂಬುದಾಗಿ ಸ್ವಾತಂತ್ರ್ಯಾಭಿಮಾನ ಇಲ್ಲದೇ ಮಾಡಿದರೆ, ಕರ್ತೃತ್ವಾಭಿಮಾನ ಇಲ್ಲದೇ ಮಾಡಿದರೆ ಅವರನ್ನು ಹೊಗಳ್ತಾ ಇದ್ದಾನೆ. ಹೀಗೆ ಕರ್ತೃತ್ವಾಭಿಮಾನ ಉಳ್ಳವನನ್ನು ಹಿಂದಿನ ಶ್ಲೋಕದಲ್ಲಿ ನಿಂದನೆ ಮಾಡಿ ಕರ್ತೃತ್ವ ಅಭಿಮಾನ ಇಲ್ಲದೇ ಇರತಕ್ಕಂಥವನನ್ನು ಈ ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಅವತರಣೆ ಕೊಡ್ತಾರೆ. ಏವಂ ಕರ್ತೃತ್ವಾಭಿಮಾನಿನಂ ಅಂದರೆ ಈ ಕಾರ್ಯವನ್ನು ನಾನೇ ಮಾಡೋದು ಅಂತ ಯಾವನು ಭಾವಿಸ್ತಾನೋ ಅವನನ್ನು ವಿನಿಂದ್ಯ ಹಿಂದಿನ ಶ್ಲೋಕದಲ್ಲಿ ನಿಂದಿಸಿ ಸ್ವಸ್ಯ ಕರ್ತೃತ್ವ ಅನಭಿಮಾನಿನಂ ತಾನು ಕರ್ತೃ ಅಲ್ಲ, ತಾನು ಕರ್ತೃ ಎಂಬ ಅಭಿಮಾನ ಇಲ್ಲದವ ಅವನನ್ನು ಸ್ತೌತಿ ಹೊಗಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಯಸ್ಯೈತಿ ಯಸ್ಯ ಪುಂಸಃ ಯಾವ ಮನುಷ್ಯನಿಗೆ ಅಹಂಕೃತಃ ಮಯಾ ಅಯಮರ್ಥಃ ಕೃತಃ ಇತಿ ಭಾವಃ ಆಶಯಃ ಅಹಂಕೃತಃ ಭಾವಃ ಸ್ವತಂತ್ರಾಭಿಮಾನಃ ನಾಸ್ತಿ. ಯಾರಿಗೆ ಅಹಂಕೃತಃ ಭಾವಃ ನಾಸ್ತಿ, ಅಹಂಕೃತಃ ಭಾವ ಅಂದರೆ ಸ್ವಾತಂತ್ರ್ಯಾಭಿಮಾನಃ ನಾಸ್ತಿ ಅಂತ. ಅಹಂಕೃತಃ ಮಯಾ ಅಯಮರ್ಥಃ ಕೃತಃ ಇತಿ ಭಾವಃ ಅಹಂಕೃತಃ ಮಯಾ ಅಯಮರ್ಥಃ ಕೃತಃ ಇತಿ ಭಾವಃ ಅಂದರೆ ನಾನೇ ಈ ಕಾರ್ಯವನ್ನು ಮಾಡಿದ್ದು ಎಂಬ ಭಾವ ಅಂದರೆ ಆಶಯ.
ಅದು ಅಹಂಕೃತ ಭಾವ. ಅಂದರೆ ಸ್ವಾತಂತ್ರ್ಯಾಭಿಮಾನ, ನಾನೇ ಸ್ವತಂತ್ರ, ನಾನೇ ಮಾಡಿದ್ದು ಅಂತ ಸ್ವಾತಂತ್ರ್ಯಾಭಿಮಾನ ನಾಸ್ತಿ ಇಲ್ಲವೋ. ಯಸ್ಯ ಬುದ್ಧಿ ನ ಲಿಪ್ಯತೆ, ಯಾರ ಬುದ್ಧಿಯು ನ ಲಿಪ್ಯತೆ ಫಲರಾಗಾದಿ ಲಿಪ್ತ ನ ಭವತಿ, ಫಲರಾಗಾದಿಗಳಿಂದ ಲಿಪ್ತವಾಗುವುದಿಲ್ಲವೋ. ಸಹ ಸ್ವಾತಂತ್ರ್ಯ ಜ್ಞಾನಹೀನ. ಸ್ವಾತಂತ್ರ್ಯ, ನಾನು ಸ್ವತಂತ್ರ ಅಂತ ಅವನು ತಿಳ್ಕೊಂಡಿಲ್ಲ. ತಾನು ಸ್ವತಂತ್ರ ಅಂತ ಭಾವಿಸದೆ ಇಮಾನ್ ಲೋಕಾನ್ ಹತ್ವಾ ಅಪಿ, ಈ ಲೋಕಗಳನ್ನು ಸಂಹಾರ ಮಾಡಿದರೂ ಕೂಡ ನ ಲಿಪ್ಯತೆ ಹನನ ದೋಷಯುಕ್ತ ನ ಭವತಿ, ಹನನ ದೋಷಯುಕ್ತನಾಗುವುದಿಲ್ಲ. ಕುತಃ, ಹೇಗೆ ಅಂದರೆ ನಹಂತಿ ಸ್ವಾತಂತ್ರ್ಯೇಣ. ಅವ ಸಂಹಾರ ಮಾಡಿದರೂ ಕೂಡ ಸಂಹಾರ ದೋಷವನ್ನು ಯಾಕೆ ಪಡೆಯುವುದಿಲ್ಲ ಅಂತಂದರೆ ನ ಹಂತಿ ಸ್ವಾತಂತ್ರ್ಯೇಣ, ಸ್ವತಂತ್ರವಾಗಿ ಅವನು ಸಂಹರಿಸ್ತಾ ಇಲ್ಲ, ಅಥವಾ ನಾನು ಸಂಹರಿಸ್ತಾ ಇದ್ದೇನೆ ಅಂತ ತಿಳಿಯುವುದಿಲ್ಲ ಮತ್ತು ರಾಗವಿಲ್ಲ. ಆದ್ದರಿಂದ ನಾನು ಈ ಬದ್ಧತೆ, ಅವನು ಅದರ ಫಲವನ್ನು ಹೊಂದುವುದಿಲ್ಲ. ಹನ್ಮೀತಿ ಬುದ್ಧಿಂ ನ ಕರೋತೀತಿವ. ಕುತಃ, ಯಾಕೆಂದರೆ ನ ಹಂತಿ ಸ್ವಾತಂತ್ರ್ಯೇಣ, ಸ್ವತಂತ್ರವಾಗಿ ಅವನು ಹನನ ಮಾಡ್ತಾ ಇರೋದಲ್ಲ. ಹನ್ಮಿ ಇತಿ ಬುದ್ಧಿಂ ನ ಕರೋತಿವ, ನಾನು ಕೊಲ್ತಾ ಇದ್ದೇನೆ ಅಂತ ಅವನು ಭಾವಿಸುವುದೂ ಇಲ್ಲ. ನನಿಬದ್ಧತೆ ಅಂದರೆ ತತ್ಫಲಂ ನ ಆಪ್ನೋತಿ ಇತ್ಯರ್ಥ, ಅದರ ಫಲವನ್ನು, ಆ ಸಂಹಾರದ ಫಲ ಏನಿದೆ ಅದನ್ನು ಅವನು ಹೊಂದೋದಿಲ್ಲ. ಏತಚ್ಚ ಈಶ್ವರ ಸಾರ್ವಜ್ಞ ಸ್ವಾತಂತ್ರ್ಯಜ್ಞಾನಿ ಸನ್ನಪಿ ವಿಶ್ವಹನನಾರ್ಥಂ ಜಾತಃ ರುದ್ರಃ ಯಮೋ ವಾ ತದ್ವಿಷಯಮಿತಿ ಬೋಧ್ಯಂ. ಇದು ರುದ್ರನಿಗೂ ಯಮನಿಗೂ ಸಂಬಂಧಪಡ್ತಕ್ಕಂಥ ವಿಷಯ ಇದು. ಹಾಗಂತೇಳಿ ನಾನು ಕರ್ತೃತ್ವಾಭಿಮಾನ ಇಟ್ಕೊಂಡಿಲ್ಲ, ನಾನು ಫಲಾಪೇಕ್ಷೆಯನ್ನು ಮಾಡ್ತಾ ಇಲ್ಲ ಅಂತ ಸಿಕ್ಕಿದವ್ರನ್ನ ಕೊಂದು ಹಾಕಿದರೆ ಅದರ ಫಲ ತಟ್ಟುವುದಿಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ ಏತಚ್ಚ, ಇದು ಹೀಗೆ ಕೃಷ್ಣ ಹೇಳಿದ ಮಾತ್ರಕ್ಕೆ ಸ್ವಾತಂತ್ರ್ಯಾಭಿಮಾನವನ್ನು ತೊರೆದು ಎಲ್ಲರನ್ನೂ ಸಂಹಾರ ಮಾಡ್ತಾ ಹೋಗಬೇಡಿ. ಇದು ಈಶ್ವರ ಸಾರಜ್ಞ ಸ್ವಾತಂತ್ರ್ಯ ಜ್ಞಾನಿ ಸನ್ನಪಿ, ಈಶ್ವರನ ಸರ್ವಜ್ಞತ್ವವನ್ನು ಸ್ವಾತಂತ್ರ್ಯವನ್ನು ತಿಳಿದು ಜಗತ್ತಿನ ಸಂಹಾರಕ್ಕಾಗಿ ಹುಟ್ಟಿದ ರುದ್ರನಿಗೆ ಮತ್ತು ಯಮನಿಗೆ ಇದು ಸಂಬಂಧಪಟ್ಟಂತಹ ವಿಷಯ ಅಂತ ತಿಳ್ಕೊಳ್ಬೇಕು ಅಂತ. ಏತಚ್ಚ ಈಶ್ವರ ಸಾರ್ವಜ್ಞ ಜ್ಞಾನಿ, ಈಶ್ವರನ ಸರ್ವಜ್ಞತ್ವವನ್ನು ಸ್ವಾತಂತ್ರ್ಯವನ್ನು ತಿಳಿದವನಾಗಿ ವಿಶ್ವಹನನಾರ್ಥಂ ಜಗತ್ತಿನ ಸಂಹಾರಕ್ಕಾಗಿ ಜಾತಃ ಹುಟ್ಟಿದ ರುದ್ರ ಯಮೋವ, ರುದ್ರನಿಗೂ ಅಥವಾ ಯಮನಿಗೂ ಇದು ಅನ್ವಯಿಸ್ತದೆ ಅಂತ ತಿಳಿಬೇಕು. ಬೇರೆಯವರು ಅಪರೋಕ್ಷ ಜ್ಞಾನಿಯಾಗಿದ್ದರೂ ಕೂಡ, ಇವರಲ್ಲದೆ ಬೇರೆಯವರು ಅಪರೋಕ್ಷ ಜ್ಞಾನಿಯಾಗಿದ್ದರೂ ಕೂಡ ಸಂಹಾರ ಮಾಡಿದರೆ ಅದು ದೋಷವನ್ನುಂಟು ಮಾಡುವಂಥದ್ದೇ. ಹೀಗೆ ಕೃಷ್ಣ ಹೇಳಿದ ಮಾತ್ರಕ್ಕೆ ಆಯಿತು, ನಾನು ಸ್ವತಂತ್ರ ಅಲ್ಲ, ನಾನು ಕೊಲ್ತಾ ಇಲ್ಲ, ಪರಮಾತ್ಮನೇ ಕೊಲ್ತಾ ಇರೋದು, ಮತ್ತು ಅದರ ಫಲಾಪೇಕ್ಷೆ ನನಗಿಲ್ಲ ಅಂಥೇಳಿ ಸಂಹಾರ ಮಾಡಲಿಕ್ಕೆ ಹೊರಟ್ರೆ ಎಲ್ಲರೂ. ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ, ಇದು ಹೇಳಿದ ರಾಯರು ವಿವರಿಸ್ತಾ ಇದ್ದಾರೆ, ಇದು ರುದ್ರನಿಗೋ ಅಥವಾ ಯಮನಿಗೋ ಸಂಬಂಧಪಡ್ತಕ್ಕಂತಹ ವಿಷಯ ಇದು. ಏತಚ್ಚ, ಇದೊಂದು ಯಾವುದು ಈ ಶ್ಲೋಕದ ಹೇಳ್ತಕ್ಕಂಥ ವಿಚಾರ. ಕರ್ತೃತ್ವಾಭಿಮಾನ ಇಲ್ಲದೇ ಇರೋದು, ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂತಹ ಸಂಹಾರವೂ ಕೂಡ ಅದು ಲಿಪ್ತವಾಗುವುದಿಲ್ಲ. ಅದರ ಅರ್ಥ ಈಶ್ವರ ಸ್ವಾತಂತ್ರ್ಯ ಜ್ಞಾನಿ ಸನ್ನಪಿ, ಈಶ್ವರನ ಸರ್ವಜ್ಞತ್ವವನ್ನು ಸ್ವಾತಂತ್ರ್ಯವನ್ನು ತಿಳಿದವನಾಗಿಯೂ ವಿಶ್ವಹನನಾರ್ಥಂ ಜಾತಃ ಜಗತ್ತಿನ ಸಂಹಾರಕ್ಕಾಗಿ ಹುಟ್ಟಿದಂತಹ ರುದ್ರನಾಗಲಿ ಯಮನಾಗಲಿ ಅವರಿಗೆ ಸಂಬಂಧಪಟ್ಟಂಥ ಅವರಿಗೆ ಅನ್ವಯಿಸ್ತಕ್ಕಂತಹ ವಿಷಯ ಇದು ಅಂತ ತಿಳ್ಕೊಳ್ಬೇಕು. ಅನ್ಯಸ್ಯತು, ಇನ್ನು ಬೇರೆಯವರಿಗೆ ಅಪರೋಕ್ಷ ಜ್ಞಾನಿಯಾಗಿರಲಿ, ಬೇರೆಯವರಿಗೆ ಅವನು ಅಪರೋಕ್ಷ ಜ್ಞಾನಿಯಾಗಿದ್ದರೂ ಕೂಡ ಅವನು ಈ ತರಹ ಸ್ವಾತಂತ್ರ್ಯಾಭಿಮಾನವಿಲ್ಲದೆ ಫಲಾಪೇಕ್ಷೆ ಇಲ್ಲದೆ ಸಂಹಾರ ಮಾಡಿದರೂ ಕೂಡ ಅದು ದೋಷವನ್ನುಂಟು ಮಾಡುವಂಥದ್ದೇ. ವೃತ್ರಹತ್ಯಾದಿನ ಇಂದ್ರಾದೇರಪಿ ಈಷದ್ಬಂಧ ಅಪಿ ಈಷದ ಅಹಂಕಾರ ಕೃತಃ ಏವ ಆಕರ ಏವ ವ್ಯಕ್ತಂ. ಆದ್ದರಿಂದಲೇ ನೋಡಿ, ಅಲ್ಲಿ ವೃತ್ರಾಸುರನ ಸಂಹಾರ ಮಾಡಿದ ಇಂದ್ರ,
ವೃತ್ರಾಸುರ ಸಂಹಾರ ಮಾಡಿದ್ದರಿಂದ ಅವನಿಗೆ ದೋಷ ತಟ್ಟಲಿಲ್ವಾ? ತಟ್ಟಿತಲ್ಲ. ಹಾಗಾದರೆ ಅಪರೋಕ್ಷ ಜ್ಞಾನಿ ಆದರೂ ಕೂಡ ಅವರಿಗೆ ಸಂಹಾರ ಮಾಡಿದರೆ ದೋಷ ಉಂಟು ಅಂತಾಗತ್ತೆ. ಇಲ್ಲಿ ಕೃಷ್ಣ ಹೇಳಿದಂತೆ ಈಶ್ವರನ ಸರ್ವಜ್ಞತ್ವ ಸ್ವಾತಂತ್ರ್ಯವನ್ನು ತಿಳಿದುಕೊಂಡು ನಾನು ಮಾಡ್ತಾ ಇಲ್ಲ ಸಂಹಾರ ಅಂತ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕ್ಷಣ ಅದರ ಬಂಧ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಇದು ರುದ್ರನಿಗೂ ಯಮನಿಗೂ ಅನ್ವಯಿಸ್ತಕ್ಕಂತಹ ವಿಚಾರ. ಬೇರೆಯವರಾದರೆ ಅದು ಆ ದೋಷ ಇರುವಂಥದ್ದೇ. ಉದಾಹರಣೆಗೆ ವೃತ್ರಹತ್ಯಾದಿನ ವೃತ್ರಾಸುರನ ಕೊಂದಿರತಕ್ಕಂತಹ ಇಂದ್ರ, ಆ ಇಂದ್ರಾದಿಗಳಿಗೆ ಇಂದ್ರಾದಿರಪಿ ಈಷದ್ಬಂಧ ಅಂದರೆ ಸ್ವಲ್ಪ ಬಂಧ ಅನ್ನೋದು ಇದ್ದೇ ಇದೆ. ಅದು ಯಾಕೆ ಅವರಿಗೆ ಬಂಧ ಇದೆ ಅಂದರೆ ಅದು ಅಹಂಕಾರದಿಂದ. ಅಹಂಕಾರ ಏವ ಇತಿ ವ್ಯಕ್ತ, ಅಹಂಕಾರಕೃತಃ ಏವ ಇತಿ ಆಕರೆ ಏವ ವ್ಯಕ್ತಂ. ಅದು ಅಹಂಕಾರದಿಂದ ಆಗಿರುವಂಥದ್ದು ಎಂಬುದಾಗಿ ಆಕರ ಅಂದರೆ ಮೂಲ ಗ್ರಂಥ ಅಂದರೆ ಗೀತಾವಿವೃತ್ತಿಗೆ ಮೂಲ ಯಾವುದು ಅಂದರೆ ಗೀತಾ ಭಾಷ್ಯ, ಪ್ರಮೇಯ, ದೀಪಿಕಾ, ಅವುಗಳಲ್ಲಿ ಈ ವಿಚಾರ ಸ್ಪಷ್ಟವಾಗಿ ಇದೆ. ಏವಂ ಕರ್ತೃತ್ವಾಭಿಮಾನಿ ಅನಭಿಮಾನಿನೋ ಸಹೇತುಕಂ ನಿಂದಾಸ್ತುತ್ಯೋ ಉಕ್ತ್ಯಾ ಕರ್ಮಣಿ ಕರ್ತೃತ್ವಾಭಿಮಾನ ತ್ಯಾಗೋಪಿ ಸನ್ಯಾಸಶಬ್ದಾರ್ಥ ಇತ್ಯುಕ್ತಂ ಭವತಿ. ಇದರಿಂದ ಏನು ಕೃಷ್ಣ ಹೇಳಿದಾಗಾಯಿತು ಅಂದರೆ ಕರ್ತೃತ್ವಾಭಿಮಾನಿಯನ್ನು ನಿಂದಿಸ್ತಾ ಇದ್ದಾನೆ. ಸಹೇತುಕಂ ಕಾರಣ ಸಹಿತವಾಗಿ ಕರ್ತೃತ್ವಾಭಿಮಾನಿಯನ್ನು ನಿಂದಿಸ್ತಾ ಇದ್ದಾನೆ. ಯಾರು ಕರ್ತೃತ್ವಾಭಿಮಾನ ಇಲ್ಲದವನಿದ್ದಾನೆ, ಕರ್ತೃತ್ವಾಭಿಮಾನ ತ್ಯಾಗ ಮಾಡಿದ್ದಾನೆ, ಅನಭಿಮಾನಿ, ಅವನನ್ನು ಸ್ತುತಿ ಮಾಡಿದ್ದರಿಂದಾಗಿ ಹಾಗಾದ್ರೆ ಏನು ತಾತ್ಪರ್ಯ ಅಂದರೆ ಯಾವುದೇ ಕರ್ಮ ಮಾಡುವಾಗಲೂ ಕರ್ತೃತ್ವಾಭಿಮಾನ ತ್ಯಾಗವನ್ನು ಮಾಡಬೇಕು. ಕರ್ತೃತ್ವಾಭಿಮಾನ ಇರಬಾರ್ದು, ಕರ್ತೃತ್ವಾಭಿಮಾನವನ್ನು ತ್ಯಾಗ ಮಾಡಬೇಕು ಎಂಬುದು ಅಭಿಪ್ರಾಯ. ಅದರ ಅರ್ಥವೇ ಏನು? ಸನ್ಯಾಸ ಶಬ್ದ ಅರ್ಥವನ್ನು ಹೇಳಿದಾಗಾಯಿತು. ಈ ಒಂದು ಅಧ್ಯಾಯ ಹೇಳ್ತಕ್ಕಂಥ ಸನ್ಯಾಸ. ಹಾಗಾದ್ರೆ ಸನ್ಯಾಸ ಅಂದ್ರೇನು? ಕರ್ತೃತ್ವಾಭಿಮಾನ ಇಲ್ಲದೆ ನಮ್ಮ ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಕರ್ತವ್ಯ ಏನಿದೆ ಅದನ್ನು ಮಾಡಬೇಕು ಎಂಬ ಭಾವನೆಯಿಂದ ಮಾಡುವಂಥದ್ದಷ್ಟೇ. ಅದು ಸನ್ಯಾಸ ಶಬ್ದ ಅರ್ಥ. ಕರ್ಮಣಿ ಕರ್ತೃತ್ವಾಭಿಮಾನ ತ್ಯಾಗ, ಕರ್ಮತ್ಯಾಗ ಅಲ್ಲ, ಕರ್ಮಣಿ ಕರ್ತೃತ್ವಾಭಿಮಾನ ತ್ಯಾಗ. ಹಿಂದೆ ಸನ್ಯಾಸ ಶಬ್ದವನ್ನು ವ್ಯಾಖ್ಯಾನ ಮಾಡುವಾಗ ಏನು ಹೇಳಿದ? ಸನ್ಯಾಸ ಮತ್ತು ತ್ಯಾಗ, ಈ ಕರ್ಮತ್ಯಾಗ, ಕರ್ಮದಲ್ಲಿ ಕರ್ತೃತ್ವಾಭಿಮಾನವನ್ನು ಬಿಡುವುದು ಸನ್ಯಾಸ. ಹಾಗಾದ್ರೆ ಒಟ್ಟು ಸನ್ಯಾಸ ಅಂದರೆ ಏನು ಹೇಳಿತು? ಕರ್ಮದಲ್ಲಿ ನಾವು ಮಾಡುವ ಕರ್ಮದಲ್ಲಿ ಕರ್ತೃತ್ವಾಭಿಮಾನವನ್ನು ತ್ಯಾಗ ಮಾಡುವಂಥದ್ದು ಸನ್ಯಾಸ. ಮತ್ತು ಕರ್ಮಫಲವನ್ನು ತ್ಯಾಗ ಮಾಡುವಂಥದ್ದು. ಕರ್ಮವನ್ನು ತ್ಯಾಗ ಮಾಡಲಿಕ್ಕಿಲ್ಲ, ಕರ್ಮ ಮಾಡಲೇಬೇಕು. ಕರ್ಮದಲ್ಲಿ ಕರ್ತೃತ್ವಾಭಿಮಾನ ತ್ಯಾಗ ಮಾಡುವಂಥದ್ದು ಸನ್ಯಾಸ. ಕರ್ಮದ ಫಲವನ್ನು ತ್ಯಾಗ ಮಾಡುವಂಥದ್ದು ತ್ಯಾಗ. ಹೀಗೆ ಸನ್ಯಾಸ ಮತ್ತು ತ್ಯಾಗ ಈ ಶಬ್ದಗಳನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ಅಂತೂ ಈ ಯಾರು ಸ್ವಾತಂತ್ರ್ಯಾಭಿಮಾನಿಯಾಗಿ ಈ 5 ರೀತಿಯ ಕಾರಣಗಳಿದ್ದು ನಾನೇ ಕರ್ತೃ ಅಂತ ಯಾರು ಕರ್ತೃತ್ವಾಭಿಮಾನದಿಂದ ಕಾರ್ಯವನ್ನು ಮಾಡ್ತಾನೋ ಅವನನ್ನು ದುರ್ಮತಿ ಅಂತ ನಿಂದಿಸುವ ಮೂಲಕವಾಗಿ, ಯಾರು ಕರ್ತೃತ್ವಾಭಿಮಾನವಿಲ್ಲದೆ ಕಾರ್ಯವನ್ನು ಮಾಡ್ತಾನೋ ಅವನಿಗೆ ಯಾವ ಲೇಪ ಇಲ್ಲ ಅಂತ ಹೇಳೋ ಮೂಲಕವಾಗಿ ಇಲ್ಲಿ ಕರ್ತೃತ್ವಾಭಿಮಾನಿ, ಕರ್ತೃತ್ವ ಅನಭಿಮಾನಿ ಅವರಿಬ್ಬರನ್ನು ನಿಂದಿಸುವುದು ಮತ್ತು ಹೊಗಳು ಮೂಲಕವಾಗಿ ಕೃಷ್ಣ ಏನು ಹೇಳಿದ ಅಂತಂದರೆ ಕರ್ಮಣಿ ಕರ್ತೃತ್ವಾಭಿಮಾನ ತ್ಯಾಗೋಪಿ ಸನ್ಯಾಸ ಶಬ್ದಾರ್ಥ. ಕರ್ಮದಲ್ಲಿ ಕರ್ತೃತ್ವಾಭಿಮಾನವನ್ನು ತ್ಯಾಗ ಮಾಡೋದು ಕೂಡ ಸನ್ಯಾಸ ಅಂತ ಹೇಳಿದಾಗ ಆಯಿತು ಅಂತ ಇಷ್ಟು ವಿಚಾರವನ್ನು ಈ ವಿವೃತ್ತಿಯಲ್ಲಿ ರಾಯರು ನಿರೂಪಿಸ್ತಾರೆ. ಮುಂದೆ ಧ್ಯಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮಕರ್ತೇತಿ ತ್ರಿವಿಧ ಕರ್ಮಸಂಗ್ರಹ ಅಂತ ಮುಂದಿನ ಶ್ಲೋಕದಲ್ಲಿ ಜೀವಕರ್ತೃತ್ವ ವಿಚಾರ ಬರ್ತದೆ. ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.